ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹಳೆ ಕಾಲದ ರುಚಿಯಾದ ರೆಸಿಪಿ ಸಜ್ಜಿಗೆ ಬಜ್ಜಿಲಿ ಮಾಡ್ತಾಯಿದ್ದೇನೆ. ಈಗ ಒಂದು ಪ್ಯಾನ್ ತಗೊಂಡಿದ್ದೇನೆ, ಆಯಿಲ್ ಹಾಕಿದ್ದೇನೆ 2 ಟೇಬಲ್ ಸ್ಪೂನು. ಅದಕ್ಕೆ ಈಗ ಸಾಸಿವೆ ಹಾಕಿದ್ದೇನೆ. ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟು ಅದನ್ನು ಹಾಕ್ತಾಯಿದ್ದೇನೆ. ಮತ್ತು 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಶುಂಠಿ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇಲ್ಲಿ ನಾನು ಬಾಂಬೆ ರವೆ ತಗೊಂಡಿದ್ದೇನೆ, ಒಂದು 3/4 ಕಪ್ಪು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಒಳ್ಳೆ ಸ್ಮೆಲ್ ಬರುವ ತನಕ ಫ್ರೈ ಮಾಡಬೇಕು. ಈಗ ಒಳ್ಳೆ ಮಾಡಿ ಫ್ರೈ ಮಾಡಿ ಆಯಿತು. ಈಗ ಇದಕ್ಕೆ ಬಿಸಿ ನೀರು ಹಾಕ್ತಾ ಇದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 1/4 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ನೀರೆಲ್ಲ ಡ್ರೈ ಆಗೋ ತನಕ ಬಾಯ್ಲ್ ಮಾಡುವ. ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ಈಗ ನಾನು ಅವಲಕ್ಕಿ ಮಾಡ್ತಾಯಿದ್ದೇನೆ. ಒಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಒಂದು 1/4 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ. ಮತ್ತು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲ ಸ್ವಲ್ಪ ದೊಡ್ಡಿದ್ರೆ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡುವ. ಇಲ್ಲಿ ನಾನು 1 ಬೌಲು ಅವಲಕ್ಕಿ, ಇದು ತೆಳು ಅವಲಕ್ಕಿ ಇದು. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡುವ. ಇದಕ್ಕೆ ಒಂದು ಒಗ್ಗರಣೆ ಹಾಕಲಿಕ್ಕೆ ಇಲ್ಲಿ ನಾನೊಂದು ಗ್ಯಾಸ್ ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಈಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಕರಿಬೇವು ಮತ್ತು 1 ಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು. ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನು ಇದು ಸಾಂಬಾರು ಪೌಡರ್ ಹಾಕ್ತಾಯಿದ್ದೇನೆ. ಗ್ಯಾಸ್ ಆನ್ ಇದ್ದರೆ ಅದು ಕರೆಂಟಿ ಹೋಗ್ತದಲ್ಲ, ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಈ ಅವಲಕ್ಕಿಗೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ಅವಲಕ್ಕಿ ರೆಡಿ ಆಯಿತು. ಹಳೆ ಕಾಲದ ರುಚಿಯಾದ ಫೇಮಸ್ ತಿಂಡಿ ಸಜ್ಜಿಗೆ ಬಜ್ಜಿ ರೆಡಿ ಆಯಿತು.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.